ಇಡ್ಲಿ ಆಯ್ತು, ಒಬ್ಬಟ್ಟು ಪ್ರಿಯರಿಗೆ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ, ಆಹಾರ ಇಲಾಖೆ ಅಧಿಕಾರಿಗಳ ರೇಡ್. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್, ಡಿಕೆಶಿ ಹಿಂದುತ್ವಾಸ್ತ್ರಕ್ಕೆ ಸಿದ್ದು ಸೈಲೆಂಟ್. ಹೈಕಮಾಂಡ್ನಿಂದಲೇ ಸಿದ್ದರಾಮಯ್ಯಗೆ ಬಂತ ಸಂದೇಶ. ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಕಮಿಷನ್ ಏರಿಕೆ, ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರಿಗಳ ಟೀಕೆ. ಇಂದು ಡಿಸಿಎಂ ಜೊತೆ ಸಭೆ. ಇಡ್ಲಿ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಟ್ಯಾಟೋ ಆಯ್ತು, ಈಗ ಹೋಳಿಗೆಯ ಸರದಿ ಶುರುವಾಗಿದೆ. ಯಾಕಪ್ಪ ಹೋಳಿಗೆ ತಿನ್ನಬಾರ್ದಾ, ಅದು ಕೂಡ ಸೇಫ್ ಅಲ್ವಾ ಅಂತ ಬಹುತೇಕ ಗ್ರಾಹಕರು ಪ್ರಶ್ನೆ ಮಾಡ್ತಾ ಇರಬಹುದು. ಖಂಡಿತ ಅದು ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಯಾವ ರೀತಿ ತಿಂದ್ರೆ ಅಥವಾ ಯಾವ ರೀತಿ ಮಾಡಿದ್ರೆ ಅದು ಸೇಫ್ ಅಲ್ಲ, ಹೋಳಿಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಂತೆ. ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯ್ತು. ಹಬ್ಬ ಅಂದ್ರೆ ಕೇಳ್ಬೇಕಾ? ಹಬ್ಬದೂಟ ಜೊತೆಗೆ ಸಿಹಿ ಇದ್ರೇನೆ ಹಬ್ಬಕ್ಕೊಂದು ಅರ್ಥ ಬರೋದು. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ರಾಜನ ಪಟ್ಟ ಪಡೆದಿರುವ ಒಬ್ಬಟ್ಟು ಇದೀಗ ಶಾಕ್ ಕೊಟ್ಟಿದೆ. ಒಬ್ಬಟ್ಟು ಪ್ರಿಯರಿಗೆ ಬಿಗ್ ಶಾಕ್. ಹೋಳಿಗೆಯಲ್ಲಿ ಹಾನಿಕಾರಕ ಅಂಶ. ಮೊನ್ನೆಯಷ್ಟೇ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ರಿಪೋರ್ಟ್ ಕೊಟ್ಟಿತ್ತು. ಕೆಲ ಆಹಾರಗಳ ಮೇಲೆ ಕಠಿಣ ನಿಯಮಗಳನ್ನು ಜಾರಿ ಮಾಡಿತ್ತು. ಇದೀಗ ಹೋಳಿಗೆಯಲ್ಲೂ ಹಾನಿಕಾರಕ ಅಂಶವಿದೆ ಅನ್ನೋ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ರೆಡಿಮೇಡ್ ಹೋಳಿಗೆ ತಯಾರಿಕೆಯಲ್ಲೂ ಪ್ಲಾಸ್ಟಿಕ್ ಬಳಸ್ತಿದ್ದಾರಂತೆ. ಹಾಗಾಗಿ ಸರ್ಕಾರ ರೆಡಿಮೇಡ್ ಒಬ್ಬಟ್ಟಿನ ಮೇಲೆ ಕಣ್ಣಿಟ್ಟಿದೆ. ಪ್ಲಾಸ್ಟಿಕ್ ಬಳಸಿ ಒಬ್ಬಟ್ಟು ತಯಾರಿಸುವ ಹೋಳಿಗೆ ಅಂಗಡಿಗಳಿಗೆ ಕೆಲ ಸೂಚನೆ ಕೊಟ್ಟಿದೆ. ಮನೆಯಿಂದ ಆಚೆ ಇರುವ ಒಬ್ಬಟ್ಟು ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ. ಇನ್ಮುಂದೆ ರೆಡಿಮೇಡ್ ಹೋಳಿಗೆ ತಿನ್ನೋಕೆ ಅಂತ ಅಂಗಡಿಗೆ ಹೋಗುವ ಮುನ್ನ ಎಚ್ಚರವಿರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡ್ಲಿ ಕೂಡ ಆರೋಗ್ಯಕ್ಕೆ ಮಾರಕ, ಅದರಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಅಂಶ ಪತ್ತೆಯಾಗಿದೆ ಅಂತ ಯಾವಾಗ ಆರೋಗ್ಯ ಇಲಾಖೆ ಹೇಳ್ತೋ, ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಆಗ ಹೋಟೆಲ್ಗಳಲ್ಲಿ ಗ್ರಾಹಕರು ಇಡ್ಲಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಇಡ್ಲಿ ತಿನ್ನೋದು ಸೇಫ್ ಅಲ್ಲ ಅಂತ ಅಲ್ಲ,